ವೆರೈಟಿಗೆ ಶೀತಕೆ ಅಂತ ಕರೀತಾರೆ. ಜಪಾನ್ ಅಲ್ಲಿ ಜಾಸ್ತಿ ಇದನ್ನೇ ಬೆಳೆಯೋದು. ಇತ್ತೀಚೆಗೆ ನಮ್ ಕರ್ನಾಟಕದಲ್ಲೂ ತುಂಬಾ ಜನ ರೈತರು ಮಶ್ರೂಮ್ ನ ಬೆಳೀತಾ ಇದಾರೆ. ಹಾಗಾಗಿ ರ್ಯಾಕ್ ಗಳ ತರ ಮಾಡ್ಬಿಟ್ಟು ಮಶ್ರೂಮ್ ನ ಬೆಳೆದಿದ್ದಾರೆ. ಪ್ರತಿಯೊಂದು ರ್ಯಾಕ್ ಗಳಲ್ಲೂ ಒಂದೊಂದು ಸ್ಲಿಪ್ ಅಂಟಿಸಿದ್ದಾರೆ, ಯಾವಾಗ ಮಶ್ರೂಮ್ ನ ಹಚ್ಚಿರೋದು ಅಂತ ಹೇಳಿ. ಟೆಂಪರೇಚರ್ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳಿ ಎಲ್ಲಾ ಕಡೆನೂ ಈ ಪೈಪ್ ಗಳ ಮೂಲಕ ನೀರ್ ಬಿಟ್ಟಿದ್ದಾರೆ, ಮತ್ತೆ ಲೈಟ್ ಗಳನ್ನು ಹಾಕಿದ್ದಾರೆ. ಇದು ನೋಡಿ ಹ್ಯೂಮಿಡಿಫೈಯರ್. ಈ ಹ್ಯೂಮಿಡಿಟಿನ ಮೇಂಟೈನ್ ಮಾಡಕ್ಕೆ ಅಂತ ಹೇಳಿ ಪ್ಲಾಸ್ಟಿಕ್ ಶೀಟ್ ನ ತೂಗ್ಬಿಟ್ಟಿದ್ದಾರೆ. ಅಲ್ಲಿಗೆ ತೂತ್ಗಳಿದೆ ನೋಡಿ, ಇಲ್ಲೂ ಕೂಡ ಇದೆ ಅದೇ ತರದ್ದು. ಬೆಳೆಯೋದಕ್ಕೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬೀಳಬಾರ್ದು, ಹಂಗಾಗಿ ಈ ಕಡೆ ಪೂರ್ತಿ ಗಾಜಿನ ರೂಫ್ ಇದೆ. ಅದ್ರ ಕೆಳಗಡೆ ಎಲ್ಲಾ ಕಡೆನೂ ಸುತ್ತಮುತ್ತ ಕಟ್ಟನ್ ತರ ಕವರ್ ಮಾಡ್ಬಿಟ್ಟಿದ್ದಾರೆ. ನಾವಿಲ್ಲಿ ಎಷ್ಟು ಬೇಕಾದ್ರೂ ಮಶ್ರೂಮ್ ನ ಕಟ್ ಮಾಡಬಹುದು, ಆದ್ರೆ ವಾಪಸ್ ಹೋಗ್ಬೇಕಾದ್ರೆ ತೂಕ ಮಾಡಿಸಿ ಎಷ್ಟಿದೆ ಅಷ್ಟನ್ನ ಪೇ ಮಾಡ್ಬೇಕಾಗತ್ತೆ. ಇವಾಗ ಮಶ್ರೂಮ್ ಕಟ್ ಮಾಡ್ತಾ ಇದೀವಿ. ಈಸಿಯಾಗಿ ಕಟ್ ಮಾಡಕ್ಕೆ ಅಂತ ಹೇಳಿ ಈ ತರ ಬೆಂಡ್ ಆಗಿರೋ ಕತ್ರಿ ಕೊಟ್ಟಿದ್ದಾರೆ ನೋಡಿ. ಜಪಾನ್ ಅಲ್ಲಿ ಸೂಪರ್ ಮಾರ್ಕೆಟ್ ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಎಲ್ಲಾನು ಜಾಸ್ತಿ ಶೀತಕ್ಕೆ ಮಶ್ರೂಮೇ ಸಿಗೋದು.